ಸರ್ ಈ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ನನಗೆ ಕನ್ಫ್ಯೂಷನ್ ಇದೆ. ಬಟ್ ನಿಮ್ಮ ಇಂಟ್ರ್ಯೂಗೆ ಮುಂಚೆ ನಾನೊಂದು 3-4 ಜನ ಆಫೀಸರ್ಸ್ಗಳಿಗೆ ಫೋನ್ ಮಾಡಿ ಕೆನ್ ಯು ಸಜೆಸ್ಟ್ ಸಮ್ ಕ್ವಶನ್ಸ್ ಅಂತ ಕೇಳಿದೆ. ಇಬ್ಬರು ಈ ಕ್ವಶನ್ ರೈಸ್ ಮಾಡಿದ್ರು ಸರ್. ಈ ರೇಡ್ ಮಾಡೋ ಸಂದರ್ಭದಲ್ಲಿ ಟ್ರ್ಯಾಪ್ ಕೇಸ್ಗಳೆಲ್ಲ ಇದೆಯಲ್ಲ, ಟ್ರ್ಯಾಪ್ ಕೇಸ್ ಸಂದರ್ಭದಲ್ಲಿ ಏನೋ ಆಫೀಸರ್ಸ್ಗಳ ಜಾತಿ ಲೆಕ್ಕಾಚಾರ ನಡೀತದೆ ಅಂತಕ್ಕಂಥ ಒಂದು ಪ್ರಶ್ನೆ ನನಗೆ ಬಂತು. ಇದೇನು ನಿಜಾನಾ ಸರ್? ಏನೋ ಯಾವ ಜಾತಿ ಅಂತ ನೋಡಿಕೊಂಡು ಟ್ರ್ಯಾಪ್ ಗೀಪ್ ಮಾಡಿ ನೀವು ಅಕ್ರಮ ಆಸ್ತಿಗಳದ್ದು ಇರ್ಬೋದು ಅದು ಅವ್ರಿಗೆ ಕೇಳಿದ್ದು. ಯಾಕೆಂದರೆ ಟ್ರ್ಯಾಪಲ್ಲಿ ಡೈರೆಕ್ಟ್ ಕಂಪ್ಲೇನೆಂಟು ಎವಿಡೆನ್ಸ್ ತೊಗೊಂಡು ಬಂದರೆ ನಾವು FIR ಮಾಡಲೇಬೇಕು. ಅದು ಕರೆಕ್ಟ್. DA ಕೇಸಲ್ಲೇ ಇರ್ತಾರೆ. DA ಕೇಸಸ್ಸಲ್ಲಿ ಕೂಡ ಇಲ್ಲ. ಯಾಕೆಂದರೆ ಅಗೇನ್ DA ಕೇಸಸ್ ಕೂಡ 2 ಆಫೀಸರ್ಸಿಂದ ವೆರಿಫಿಕೇಷನ್ ಆಗುತ್ತೆ ಇಂಡಿಪೆಂಡೆಂಟ್ ಆಗಿ. ಒಬ್ಬರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರು ಆಫೀಸರಿಂದ ವೆರಿಫಿಕೇಷನ್ ಆಗುತ್ತೆ. ಸೊ ಯಾವ ಹಂತದಲ್ಲಿ ಕೂಡ ಆ ಪರ್ಸೆಂಟೇಜ್ ಅಂದರೆ ಪ್ಯೂರ್ಲಿ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಪರ್ಸೆಂಟೇಜ್ ನಮಗೆ ಇಲ್ಲ ಅಂತ ಅನಿಸಿದರೆ ನಾವು ಮುಂದಕ್ಕೆ ಹೋಗಲ್ಲ. ಬಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಾಗ ಕೂಡ ನಮಗೆ ನಾವು ಕಾನ್ಸ್ಟೆಂಟಾಗಿ ನೋಡ್ತಾ ಇರ್ತೀವಿ. ಅದು ಒಂದೇ ಜಾತಿ ಆಫೀಸರ್ಸು ನಾವು ಏನಾದ್ರು ಇನ್ಫಾರ್ಮೇಷನ್ ತೆಗಿತಾ ಇದ್ದಾರಾ ನಮ್ಮವರು, ಸೊ ಅದು ಕೂಡ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಸೊ ಅದು ಈ ಸದ್ಯಕ್ಕಂತೂ ಇಲ್ಲ. ನಾನು ಅಟ್ಲೀಸ್ಟ್ 8 ಮಂತ್ಸಿಂದ ನಾನು ನೋಡ್ತಾ ಇರೋ ಪ್ಯಾಟರ್ನ್ ಅಂತೂ ನಾನು ಯಾವಾಗಲೂ ಇದು ಒಂದು ನೋಡ್ತಾನೆ ಇರ್ತೀನಿ. ಯಾಕೆಂದರೆ ಇದೊಂದು ಹಾಟ್ ಟಾಪಿಕ್ ಆ್ಯಂಡ್ ಕರೆಂಟ್ ಟಾಪಿಕ್ ಇರೋದ್ರಿಂದ ನಾವು ಅದು ಇಗ್ನೋರ್ ಮಾಡೋಕ್ಕಾಗಲ್ಲ. DA ಕೇಸ್ಗಳಲ್ಲಿ ಯಾವ್ಯಾವ ಆಫೀಸರ್ಸ್ಗಳು ಲಿಸ್ಟಲ್ಲಿದ್ದಾರೆ, ಯಾವ್ಯಾವ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಿದ್ವಿ, ಅವ್ರ ಜಾತಿ ಕೂಡ ಒಂದು ಕಾಲಮಲ್ಲಿ ಮೇಂಟೈನ್ ಮಾಡಿ ಕಾಲಮ್ ಇಲ್ಲ ಇನ್ಫಾರ್ಮಲ್ ಆಗಿ ನಾವು ನೋಡ್ತಾ ಇರ್ತೀವಿ. ಅಂದರೆ ಆ ಥರ ಚಾನ್ಸಸ್ ಇದೆಯಾ? ಯಾವುದೇ ಒಂದು ಜಾತಿಯವರು ಟಾರ್ಗೆಟ್ ಆಗಿಬಿಡ್ಬೋದು ಚಾನ್ಸಸ್ ಇದೆಯಾ? ನೋಡ್ತಾ ಇರೋದು ಅಂದರೆ ಅದು ಮಾಡಬೇಕು ಅಂತಲ್ಲ, ಆ ಥರ ಟ್ರೆಂಡ್ ಇದೆಯಾ, ಆ ಥರ ಆಗ್ತಾ ಇದೆಯಾ ಅಂತ ನೋಡ್ತಾ ಇರ್ತೀವಿ. ಆಗದಂತೆ ನೋಡ್ಕೊತೀವಿ. ಚಾನ್ಸಸ್ ಆರ್ ದೇರ್. ಚಾನ್ಸಸ್ ಅಂದರೆ ಅಗೇನ್ ನಾನು ಹೇಳಿದೆ ತುಂಬ ಕಡಿಮೆ ಚಾನ್ಸ್. ಯಾಕೆಂದರೆ ಇಬ್ಬರು ಆಫೀಸರ್ಸು ವೆರಿಫಿಕೇಷನ್ ಆಗ್ತದೆ, ADG ಲೆವೆಲ್ ಅಂಥವರೆಗೆ ಹೋಗಿ ಆ ರಿಪೋರ್ಟನ್ನು ಸ್ಕ್ರೂಟನೈಸ್ ಮಾಡಿ 2 ಸಲ ಬರುತ್ತೆ. ಸೊ ಆ ಥರ ಒಬ್ಬರ ಇನ್ಫಾರ್ಮೇಷನ್ ಮೇಲೆ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಚಾನ್ಸಸ್ ತುಂಬ ಕಡಿಮೆ.